ಸಜಿಪನಡು ಗ್ರಾಮದ ಗೋಳಿಪಡ್ಪು 4ನೇ ವಾರ್ಡಿಗೆ ಸಂಪರ್ಕಿಸುವ ರಸ್ತೆಯು ಕಳೆದ ಹಲವು ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ಉಳಿದಿದ್ದು ಈ ಭಾಗದ ಜನರು ತೊಂದರೆ ಪಡುವಂತಾಗಿದೆ. ವಿಧಾನಸಭಾಧ್ಯಕ್ಷ ಮಂಗಳೂರು ಕ್ಷೇತ್ರ ಶಾಸಕ ಯುಟಿ ಖಾದರ್ ಪ್ರತಿನಿಧಿಸುವ ಕ್ಷೇತ್ರ ಇದಾಗಿದ್ದು ಅವರಿಗೆ ಹಲವು ಬಾರಿ ಮನವಿ ನೀಡಿ ಆಗ್ರಹಿಸಿದ್ರೂ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಸಜಿಪನಡು ಗ್ರಾಮದ ಗೋಳಿಪಡ್ಪುವಿನ 4ನೇ ವಾರ್ಡಿಗೆ ಸಂಪರ್ಕ ರಸ್ತೆಯೊಂದಿದ್ದು ಹಲವು ವರ್ಷಗಳಿಂದ ಅಭಿವೃದ್ಧಿಯಾಗದೆ ಉಳಿದಿದೆ. ಈ ರಸ್ತೆಯ ಪಕ್ಕದಲ್ಲೇ ಆಳವಾದ ತೊರೆಯೊಂದಿದ್ದು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ಈ ತೊರೆಯ 2 ಭಾಗಕ್ಕೂ ಕಾಂಕ್ರೀಟ್ ತಡೆಗೋಡೆ ಅಗತ್ಯವಿದ್ದು ತಡೆಗೋಡೆ ನಿರ್ಮಾಣವಾಗದೆ ರಸ್ತೆ ಅಭಿವೃದ್ಧಿಪಡಿಸಿದ್ರೂ ಪ್ರಯೋಜನವಿಲ್ಲ. ಈ ತೊರೆ ಅಪಾಯಕಾರಿಯಾಗಿದ್ದು ಪ್ರತಿನಿತ್ಯ ಶಾಲೆ, ಕಾಲೇಜು, ಮದರಸಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಈ ರಸ್ತೆಯನ್ನ ಅವಲಂಬಿಸಬೇಕಾಗಿರುವುದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. 20 ವರ್ಷಗಳ ಹಿಂದೆ ಮಳೆಗಾಲದ ವೇಳೆ ಈ ತೊರೆಗೆ ಶಾಲಾ ಬಾಲಕಿಯೊಬ್ಬಳು ಬಿದ್ದು ಮೃತಪಟ್ಟ ಘಟನೆ ನಡೆದಿರುವುದಾಗಿ ನೆನಪಿಸಿಕೊಳ್ಳುವ ಸ್ಥಳೀಯರು ಸರಿಯಾದ ಚರಂಡಿ ನಿರ್ಮಾಣಗೊಳ್ಳದಿದ್ರೆ ಯಾವಾಗ ಬೇಕಾದರೂ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಎನ್ನುವ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸಾಧಾರಣ 25 ವರ್ಷ ಉಂಟು. ದೊಡ್ಡಪ್ಪೆಲ್ಲ ಇಂದೆತ್ತ ಬಗ್ಗೆ ಮಸ್ತ್ ಇಂಬೇರಿಗೆ ಯುಟಿ ಖಾದರಿಗೆ ಮಸ್ತ್ ಸರಿ ಇಂದು ಕೊರೆಯರು ಮನವಿ ಇಂದು ಬರ್ಪನೆ ಇಂದು ಇಡೇ ಮುಟ್ಟ ಬಂಟ್ವಾಳ ತಾಲೂಕು ಸರಿಸುಮಾರು ಇಲ್ಲಿ 130 ಮನೆಗಳಿವೆ. ಈ ಪರಿಸರದಲ್ಲಿ ಸಾಧಾರಣ ಒಂದು 60 ಮನೆ ಇದೆ. ಶಾಲೆಗೆ ಹೋಗುವ ಮಕ್ಕಳು ಕೂಡ ಇದ್ದಾರೆ, ಮದರಸಕ್ಕೆ ಹೋಗುವ ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಬರುವುದು. ಕಳೆದ 26 ವರ್ಷಗಳಿಂದ ನಾವು ಸತತವಾಗಿ ಈ ಭಾಗದ ಶಾಸಕರತ್ತ ಮನವಿ ಕೊಡುತ್ತಾ ಬಂದಿದ್ದೇವೆ. ಯಾವುದೇ ಸ್ಪಂದನೆ ಕೊಡದೆ ಇನ್ನೊಂದು ದರ್ಜೆಯಲ್ಲಿ ಮಾಡುತ್ತೇವೆ, ಮುಂದಿನ ದರ್ಜೆಯಲ್ಲಿ ಮಾಡುತ್ತೇವೆ ಅಂತ ನಮಗೆ ಆಶ್ವಾಸನೆ ಕೊಟ್ಟದೇ ಹೊರತು ನಮ್ಮ ಈ ಬೇಡಿಕೆಯನ್ನು ಅವರು ಈಡೇರಿಸಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆ ಬರುವ ಸಮಯದಲ್ಲಿ ನಾವು ಈ ಊರಿನ ಸಮಸ್ತ ನಾಗರಿಕರು ಚುನಾವಣೆಯನ್ನು ಕೂಡ ನಾವು ಬಹಿಷ್ಕಾರ ಮಾಡುತ್ತೇವೆ. ಹಾಗಾಗಿ ನಮ್ಮ ಬೇಡಿಕೆ ಏನಂತಂದರೆ ಇಲ್ಲಿ ಸುಸಜ್ಜಿತವಾದ ಒಂದು ರಸ್ತೆ ಆಗಬೇಕು, ಹಾಗೂ ಚರಂಡಿ ಕೂಡ ಆಗಬೇಕು, ಹಾಗೂ ದಾರಿದೀಪ ಕೂಡ ಆಗಬೇಕು, ಇದು ತಡೆಗೋಡೆ ಕೂಡ ಆಗಬೇಕು. ಇದು ಈ ಕ್ಷೇತ್ರದ ಶಾಸಕರ ಸಂಪೂರ್ಣ ಜವಾಬ್ದಾರಿಯಾಗಿರುತ್ತದೆ. ಇನ್ನೊಂದು ಏನಂತಂದರೆ 2-3 ಸಲ ಇದಕ್ಕಿಂತ ದುಡ್ಡು ಇಟ್ಟಿರುತ್ತಾರೆ, ಅದು ಬೇರೆ ಕಡೆಗೆ ವರ್ಗಾವಣೆ ಮಾಡುತ್ತಾರೆ. ಹಾಗಾಗಿ ನಮ್ಮನ್ನು ತುಂಬ ಸಲ ಈ ಜನರಿಗೆ ಮೋಸ ಮಾಡಿದ್ದಾರೆ ನಮ್ಮ ಈ ಕ್ಷೇತ್ರದ ಶಾಸಕರು. ಹಾಗಾಗಿ ಈ ಕ್ಷೇತ್ರದ ಶಾಸಕರಲ್ಲಿ ನಮ್ಮ ಊರಿನ ಮನವಿ ಏನಂತಂದರೆ ನಮಗೆ ಮಾರ್ಗದ ವ್ಯವಸ್ಥೆ ಹಾಗೂ ಚರಂಡಿ ಹಾಗೂ ತಡೆಗೋಡೆಯನ್ನು ಆದಷ್ಟು ಬೇಗ ನಮಗೆ ನೀವು ಮಾಡಿಕೊಡಬೇಕಂತ ನಿಮ್ಮಲ್ಲಿ ಬೇಡಿಕೊಳ್ತೀವಿ. ಆದ್ದರಿಂದ ಶಾಸಕರು ಈ ಭಾಗದ ಜನರ ಬೇಡಿಕೆಯನ್ನ ಪರಿಗಣಿಸಿ ಚರಂಡಿಗೆ ತಡೆಗೋಡೆ ಸಹಿತ ಸರ್ವಋತು ರಸ್ತೆ ಹಾಗೂ ಬೀದಿ ದೀಪವನ್ನ ಅಳವಡಿಸುವಂತೆ ಮನವಿ ಮಾಡಿದ್ದಾರೆ. ತಪ್ಪಿದ್ದಲ್ಲಿ ಈ ಬಾರಿಯ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಸಜಿಪ.